ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಪ್ಪ ಇವಳು ಯಾವುದೋ ಹಾಸ್ಪಿಟ್ಲಿಗೋ ಅಥವಾ ಮೆಡಿಕಲ್ಗೂ ಹೋಗಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ, ಯಾಕಂದರೆ ನಾನು ಒಂದು ಮೆಡಿಕಲಲ್ಲೇ ಜಾಬ್ ಮಾಡ್ತಿರೋದು. ಹಾಗಾಗಿ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಂಚಿಕೊಳ್ತೀನಿ. ಹಾಗೆ ಇದರಿಂದ ಕೆಲವರಿಗೆ ಹೆಲ್ಪ್ ಆಗ್ಬೋದು. ಯಾಕಂದರೆ ಇವಾಗ ಏನೇನೋ ಯಾರೋ ಹೇಳಿದ್ದನ್ನು ಕೇಳಿ ತಪ್ಪಾಗಿ ಕ್ರೀಮ್ಸನ್ನು ಬಳಸೋದು, ಸೋಪನ್ನು ಬಳಸೋದು ಮಾಡ್ತಿರ್ತಾರೆ. ಹಾಗಾಗಿ ನಾನು ಈ ಕ್ರೀಮನ್ನು ಯಾವ್ಯಾವುದಕ್ಕೆ ಅಥವಾ ಈ ಸೋಪನ್ನು ಯಾವ ಟೈಮಲ್ಲಿ ಬಳಸಬೇಕು ಅನ್ನೋದನ್ನು ನನಗೆ ಹೇಗೆ ಗೊತ್ತು, ನಾನು ತಿಳ್ಕೊಂಡಿರುವ ಅಷ್ಟರಲ್ಲಿ ನಿಮಗೆ ನಾನು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ. ಮತ್ತು ನನ್ನ ಹೆಚ್ಚಿನ ವೀಡಿಯೋದಲ್ಲಿ ಎಲ್ಲ ವಾಯ್ಸು ತುಂಬ ಕಡಿಮೆಯಾಗಿ ಕೇಳಿಸುತ್ತೆ. ಯಾಕಂದರೆ ನಾನೇನು ಮೈಕೇನು ಯೂಸ್ ಮಾಡೋಕ್ಕೆ ಹೋಗಲ್ಲ. ಮತ್ತು ನಾನು ವೀಡಿಯೋ ಮಾಡ್ತಿರೋದು ಕೂಡ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ. ಯಾಕಂದರೆ ಇದು ನನಗೆ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಅಷ್ಟೇ. ಆದ್ದರಿಂದ ನಮಗೆ ಮಾತಾಡೋಕ್ಕೂ ಸ್ವಲ್ಪ ಅಂದರೆ ಅಷ್ಟೊಂದು ಬರಲ್ಲ. ಯಾಕಂದರೆ ಒಂದು ಗೊತ್ತಿದ್ರೂ ಹೇಳಬೇಕನ್ಸಿದ್ರೆ ನಮಗೆ ಹೇಳೋದು ನಮಗೆ ಗೊತ್ತಾಗಲ್ಲ. ಹಾಗಾಗಿ ನನಗೆ ಹೇಗೆ ಗೊತ್ತಿದೆಯೋ ಏನು ಗೊತ್ತಿದೆಯೋ ಅದನ್ನು ನಿಮಗೆ ನಾನು ನನ್ನದೇ ಭಾಷೆಯಲ್ಲಿ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ 1 ಇಯರಿಂದ ಕೆಲಸ ಮಾಡೋದ್ರಿಂದ ನನಗೆ ನಾಲೆಜ್ ಅನ್ನೋದು ಇಂಪ್ರೂವ್ ಆಗಿದೆ. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಹೇಳಬೇಕಂದ್ರೆ ಕೆಲವರು ನನ್ನ ಬಗ್ಗೆ ಕೇಳ್ತಾಯಿದ್ರಿ, ನೀವು ಇವಾಗೆಲ್ಲ ಮೆಡಿಷನ್ನಿಂದೆಲ್ಲ ಹೇಳ್ತೀರಲ್ಲ, ನೀವು ಹೇಗೆ ಹೇಳ್ತೀರಾ, ಹೇಗೆ ತಿಳ್ಕೊಳ್ತೀರಾ ಅಂದರೆ ನಾನು ಇಲ್ಲಿ ಜಾಬ್ ಮಾಡೋದ್ರಿಂದ ನನಗೆ ಎಲ್ಲದೂ ತಿಳಿದಿದೆ. ಮತ್ತು ನೀವು ಯಾಕೆ ಫೇಸ್ ತೋರಿಸಲ್ಲ ಅಂತ ಕೇಳ್ತಿದ್ರಿ. ಯಾಕಂದರೆ ನಮ್ಮದು ಸ್ಟಾರ್ಟಿಂಗ್. ಇವಾಗ ನಮಗೆ ಸೋಷಿಯಲ್ ಮೀಡಿಯಾ ಅಂದರೆ ತುಂಬ ಹೆದರಿಕೆ ಇರ್ತದೆ, ಟ್ರೋಲಿಂಗ್ಸು ಅದು ಇದು ಅಂತ. ನಾವು ಒಂದು ಸಣ್ಣ ಪುಟ್ಟ ಕೆಲಸ ಅಂತ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಬೆಳಿಬೇಕು ಅಂತ ಈ ರೀತಿ ಮಾಡ್ತಿರೋದು. ಅಂದರೆ ಜೆನ್ಯೂನಾಗೆ ಮಾಡ್ತಿರೋದು, ಏನು ಫೇಕ್ ಏನು ಮಾಡ್ತಿಲ್ಲ. ನಾನಿಲ್ಲಿ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಗೊತ್ತಿರೋದ್ರಿಂದ ನಾನು ಇದನ್ನು ಮಾಡ್ತಾ ಇರೋದು. ಹಾಗಾಗಿ ನಾನು ಫೇಸನ್ನು ತೋರಿಸಿ ವೀಡಿಯೋನ ಮಾಡ್ತಾ ಇಲ್ಲ. ಮುಂದಿನ ಟೈಮು ನೀವು ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಅದನ್ನು ನಾನು ಮಾಡ್ತೀನಿ. ಮತ್ತು ನನಗೆ ಇಲ್ಲಿ ಕೆಲಸ ತುಂಬ ಹೆವಿ ಆಗೋದ್ರಿಂದ ಎಲ್ಲ ಟೈಮು ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಯಾವಾಗಾದರೂ ಕಸ್ಟಮರ್ ಇಲ್ದಿರೋ ಟೈಮಲ್ಲಿ ಈ ರೀತಿ ವೀಡಿಯೋನ ಮಾಡ್ತೀನಿ. ನಿಮಗೆ ಹೆಲ್ಪ್ಫುಲ್ ಆಗುವಂಥ ಇನ್ಫಾರ್ಮೇಷನ್ನ ಕೊಡ್ತೀನಿ. ನನ್ನ ಈ ಒಂದು ಪುಟ್ಟ ಎಫರ್ಟ್ಗೆ ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಏನಾದರೂ ನನ್ನಿಂದ ತಪ್ಪು ಆಗೋದಿಲ್ಲ, ಎಲ್ಲಾದರೂ ಆಗಿದ್ದರೆ ಕೂಡ ನೀವು ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ನೋಡಿ, ಇದು ನಾನು ಕೆಲಸ ಮಾಡ್ತಿರೋಂತಹ ಪ್ಲೇಸು. ನಾನು ಕೂತ್ಕೊಳ್ಳೋದು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.